ನಮಸ್ಕಾರ ಎಲ್ಲರಿಗೂ. ಷೇರು ಮಾರುಕಟ್ಟೆ ವಾರ್ಧಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಾರನಾಗ ಭಾರತದ ಸ್ಟಾಕ್ ಮಾರ್ಕೆಟ್ ಬಹಳ ವೈಟಲ್ ಇತ್ರಿ. ಆದ್ರೂ ನೀವು ನೋಡಬಹುದು ನೆಗೆಟಿವ್ ನ ಕ್ಲೋಸಿಂಗ್ ಕೊಟ್ಟೈತಿ. ನಿಫ್ಟಿ ನೋಡಬಹುದು ಈ ವಾರದ ಫುಲ್ ಪರ್ಫಾರ್ಮೆನ್ಸ್ ನೋಡ್ರ 1.30% ಕುಸದೈತಿ. ಬ್ಯಾಂಕ್ ನಿಫ್ಟಿ 2.09% ಕುಸದೈತ್ರಿ. ಮತ್ತ ಸೆನ್ಸೆಕ್ಸ್ 1.34% ಬಿದ್ದೈತಿ. ಅದ ಕಾರಣ ಮೂರು ಇಂಡೆಕ್ಸ್ ನಾಗ ಹೆವಿ ಸೆಲ್ಲಿಂಗ್ ಪ್ರೆಷರ್ ಇತ್ತ. ಅದರಿಂದ ಮೇನ್ ಕಾರಣಗಳು ಏನಂತಂದ್ರ ಒಂದೇದ ಗೌರ್ಮೆಂಟ್ ಗೋಲ್ಡ್ ಅನ್ನ ಬಾಯ್ ಮಾಡಬೇಡ್ರಿ ಅಂತಂದ್ರ ಅದ ಕಾರಣ ಅದ ಲಾಂಗ್ ಟರ್ಮ್ ದೃಷ್ಟಿದಿಂದ ಎಕನಾಮಿಗ ಪಾಸಿಟಿವ್ ನ ಐತಿ. ಬಟ್ ಮಾರ್ಕೆಟ್ ನಾಗ ಪ್ಯಾನಿಕ್ ಉಂಟಾಗ್ಬಿಡ್ತೈತ್ರಿ ಆ ಒಂದ್ ಕಾರಣದಿಂದ. ಅದರದನ್ನ ಪರಿಣಾಮ ಮಾರ್ಕೆಟ್ ಮ್ಯಾಗ ಈ ತರ ಕಾಣಿತ. ಮತ್ತ ಪೆಟ್ರೋಲ್ ಡೀಸೆಲ್ ಮ್ಯಾಗನು ಏನ್ ₹3 ಗೌರ್ಮೆಂಟ್ ಪ್ರೈಸ್ ಇರ್ಸೈತಿ ಅದನ್ನು ಸ್ವಲ್ಪ ನೆಗೆಟಿವ್ ಪರಿಣಾಮ ಮಾರುಕಟ್ಟೆ ಮ್ಯಾಗ ಬಿತ್ತಂತ ನಾವ ಅನ್ಬೋದ. ಆದ್ರೂ ಸಹ ಏನ್ ಭಾಳ ಬೀಳ್ಬೇಕಾ ಅಥವಾ ಭಾಳ ಕುಸಿಬೇಕನ್ನೋ ಏನ್ ಅನುಮಾನ ಐತ ಆ ತರ ಏನ್ ಒಮ್ಮೆ ಕುಸದಿಲ್ಲ ಅಂತ ನಾವ್ ಅನ್ಬೋದ. ಚಲೋನ ಐತ್ರಿ. ಅಷ್ಟೇನ್ ಇಂತ ಕೆಟ್ಟ ಪರಿಸ್ಥಿತಿನಾಗನು ಅಷ್ಟೇನ್ ಹೆವಿ ಕುಸದಿಲ್ಲ. ಅದ ಕಾರಣ ಇತರಲೆ ನಮಗೇನ್ ಗುರ್ತಾಗ್ತೈತಿ ಅಂತಂದ್ರ ಭಾರತದ ಮಾರುಕಟ್ಟೆ ಸ್ಟ್ರಾಂಗ್ ಐತಂತ ಗುರ್ತಾಗ್ತೈತಿ. ಅದೇ ತರ ನಾವ ಗ್ಲೋಬಲ್ ಮಾರ್ಕೆಟ್ ಪರಿಸ್ಥಿತಿ ನೋಡ್ಬೋದ. 16 ಮೇ ದಿನ US ಮಾರ್ಕೆಟ್ ನೋಡ್ರ 1.07% US ಡೌ ಜೋನ್ಸ್ ಬಿದ್ದೈತಿ. S&P 500 1.24% ಬಿದ್ದೈತಿ. ನಾಸ್ಡ್ಯಾಕ್ 1.54% ಬಿದ್ದೈತಿ. US ಮಾರ್ಕೆಟ್ ಎಲ್ಲ ಫ್ರೈಡೇ ನೈಟ್ ನೆಗೆಟಿವ್ ನ ಕ್ಲೋಸಿಂಗ್ ಕೊಟ್ಟವ್ರಿ. ಮತ್ತ ಯುರೋಪಿಯನ್ ಮಾರ್ಕೆಟ್ ನೋಡಬಹುದು ಬಹಳ ಹೆವಿ ಕುಸದಾವ. ಭಾರತದ ಗಿಫ್ಟ್ ನಿಫ್ಟಿ 16 ಮೇ ದಿನ 0.26% ಏರಿ ಕ್ಲೋಸಿಂಗ್ ಕೊಟ್ಟೈತಿ. ಉಳಿದಿದ್ದೆಲ್ಲ ಜಪಾನ್ ಮಾರ್ಕೆಟ್ ಆಗ್ಲಿ ಎಲ್ಲಾ ಮಾರ್ಕೆಟ್ ಗಳ ಕುಸದಾವನ್ನರಿ. ಅದ ಕಾರಣ ಇದು ಬಹಳ ದೊಡ್ಡ ನೆಗೆಟಿವ್ ಸುದ್ದಿ ಅಂತ ನಾವ್ ಅನ್ಬೋದ. ಇತರದ ಪರಿಣಾಮ ಮಂಡೆ ಮಾರುಕಟ್ಟೆ ಮೇಲೆ ಯಾವ ತರ ಬೀರ್ತೈತೆ ಅಂತ ನಾವ ನೋಡ್ಬೇಕ. ಮತ್ತೊಂದನೇ ಏನಂತಂದ್ರೆ ಈ ವಾರನಾಗ ಎಲ್ಲಾಕ್ಕಿಂತ ದೊಡ್ಡ ಸುದ್ದಿ ಏನಿತ್ತಂತಂದ್ರೆ US ಪ್ರೆಸಿಡೆಂಟ್ ಚೀನಾಗ ವಿಸಿಟ್ ಮಾಡೋರ್ ಇದಾರಂತ ಬಹಳ ದೊಡ್ಡ ಸುದ್ದಿ ಇತ್ತ. ಅದ್ರ ರಿಲೇಟೆಡ್ ಈಗ ತಿಳ್ಕೊಳ್ಳೋಣ ಏನೇನ ಚೀನಾನಾಗ ಮಾರುಕಟ್ಟೆಗೆ ಏನ್ರಿ ಪಾಸಿಟಿವ್ ಆತೋ ಇಲ್ಲೋ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ ಒಂದೇದ್ ಏನಂತಂದ್ರ ಮಾತುಕತೆ ಆಲ್ಮೋಸ್ಟ್ ಫೇಲ್ ಆದಂಗನ ಐತ್ರಿ. ಡೊನಾಲ್ಡ್ ಟ್ರಂಪ್ ಅವ್ರನ್ನ ಚೀನಾದೇನ ಶಿ ಜಿನ್ಪಿಂಗ್ ಅವ್ರ ಇದಾರ ಪ್ರೆಸಿಡೆಂಟ್ ಅವ್ರ ಹೊಗಳಾತಾರಿ ಡೊನಾಲ್ಡ್ ಟ್ರಂಪ್ ಅವ್ರನ್ನ. ಬಟ್ ಆ ಕಡೆಯಿಂದ ಏನು ರಿಯಾಕ್ಷನ್ ಅನ್ನ ಬರವಾತ. ಬಟ್ ಡೊನಾಲ್ಡ್ ಟ್ರಂಪ್ ಅವ್ರನ್ನ ಫುಲ್ ಎಫರ್ಟ್ ಪಡಾತಾರ ಅವ್ರಿಗೆ ಖುಷಿ ಪಡ್ಸಾಕಂತ ನಾವ್ ಅನ್ಬೋದ. ಮತ್ತ ಏನಿದ US ಮತ್ತು ಇರಾನ್ ನಡಕ್ ಯುದ್ಧ ನಡೆದೈತಿ ಅದ್ರ ಬಗ್ಗೆನೂ ಮಾತಾಡ್ಬೋದನ್ನೋ ಸಂಭಾವನೆ ಬಾಳ ಹೆಚ್ಚಿತ್ತಂತ ಎಲ್ಲಾರು ಅನ್ನತೀರ. ಅದ ತರ ನಾನು ಅಂದಿನಿ. ಅದ್ರ ಬಗ್ಗೆ ಹೆಚ್ಚೇನ್ ಮಾತಾಡ್ಲಿಲ್ಲ. ಬಟ್ ಚೀನಾ ಏನಂತ ಅಂದ್ರ ಏನ್ ಸ್ಟೇಟ್ ಆಫ್ ಹಾರ್ಮೋಸ್ ಕ್ಲೋಸ್ ಮಾಡಿತ್ ಇರಾನ್ ಅದ್ ತಪ್ಪು ಮಾಡೈತಂತ ಚೀನಾ ಅಂದಿತ್ರಿ. ಅದ ಕಾರಣ ಅದ್ ಬಿಟ್ರ ಉಳಿದಿದ್ದೇನ್ ಹೆಚ್ಚು ಚರ್ಚೆ ಆಗಿಲ್ಲ ಅಂತ ನಾವ್ ಅನ್ಬೋದ. ಹಂಗ ಒಂದ್ ಸಮರ್ ಟ್ರಿಪ್ ಡೊನಾಲ್ಡ್ ಟ್ರಂಪ್ ಅವ್ರು ಬಂದಿರಂತ ನಾವ್ ಅನ್ಬೋದ. ಯಾಕಂತಂದ್ರೆ ಏನೂ ಆಗಿಲ್ಲ. ಅತ್ರಾಗನು ಮೇನ್ ಸಿಇಒ ತುಂಬ್ಕೊಂಡ್ ತಂದಿರಿ ಇವ್ರು ಫುಲ್ ಎಲ್ಲಾ US ದೊಡ್ಡ ಕಂಪ್ನಿಗಳ CEO ಬರಾನ ಮತ್ತೆ ಏನೇನು ಹೇಳತ್ತಾರ US ನಾಗ ಇಷ್ಟ ನಮಗ್ ಬೋಯಿಂಗ್ ಪ್ಲೇನ್ ಆರ್ಡರ್ ಸಿಕ್ಕು ಅಂತ. ಬಟ್ ಚೀನಾದವ್ರ ಅದನ್ನ ಡಿನೈ ಮಾಡತ್ತಾರ. ಯಾರ್ ನಂಬೇಕು ಯಾರು ಬಿಡಬೇಕು ಗೊತ್ತಿಲ್ಲ. ಆದ್ರೂ ಓವರ್ ಆಲ್ ಏನ್ US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು 9 ವರ್ಷ ಚೀನಾ ವಿಸಿಟ್ ಮಾಡಿರ. ಆ ವಿಸಿಟ್ ಮ್ಯಾಗ ಎಲ್ಲಾರ್ದು ಆಸೆ ಭಾಳ ಇತ್ತ. ಆ ಆಸೆ ಪ್ರಕಾರ ಏನ್ ವಿಸಿಟ್ ಆಗ್ಲಿಲ್ಲ. ಈ ಒಂದ್ ಮೀಟಿಂಗ್ ನಾಗ ಅಥವಾ ಈ ಒಂದ್ ವಿಸಿಟ್ ನಾಗ ಏನು ಯುದ್ಧ ನಿಲ್ಲೋ ಸಂಕೇತ ನಮಗ್ ಸಿಗ್ಲಿಲ್ಲ ಅಂತ ನಾವು ಅನ್ಬೋದ. ಅದ ಕಾರಣ ಇದೊಂದ್ ನೆಗೆಟಿವ್ ಪಾಯಿಂಟ್ ರೀ. ಮತ್ ನಾವ FIDIs ಡೇಟಾ ನೋಡ್ಬೋದು ನೀವು. FIs ಕಂಟಿನ್ಯೂ ಸೆಲ್ಲಿಂಗ್ ಮಾಡತ್ತಾರಿ. 2 ದಿನ 14 ಮೇ ಮತ್ತು 15 ಮೇಗ FIs ಸ್ವಲ್ಪ ಬಾಯಿಂಗ್ ಮಾಡ್ಯಾರಿ. ನೋಡ್ಬೋದು ನೀವು 14 ಮೇ ದಿನ 187 ಕೋಟಿ ಬಾಯಿಂಗ್ ಮಾಡ್ಯಾರ. 15 ಮೇ ದಿನ 1329 ಕೋಟಿ ಬಾಯಿಂಗ್ ಮಾಡ್ಯಾರ. ಬಾಯಿಂಗ್ ಮತ್ ಸ್ವಲ್ಪ ಬರಾತೈತಿ. ಆದ್ರೂ ಯಾವಾಗಿನ ತನಕ ರೂಪೀಸ್ ಸ್ಟ್ರಾಂಗ್ ಆಗಂಗಿಲ್ಲ ಅವಾಗಿನ ತನಕ FIs ಮತ್ ಮರಳಿ ಬರೋ ಸಂಭಾವನೆ ಬಹಳ ಕಡಿಮಿನ ಅಂತಾನು ನಾವ್ ಅನ್ಬೋದ. ಅದ ತರ ಎಕ್ಸ್ಪರ್ಟ್ ಗಳ ಅನ್ನತಾರ. ಕ್ರೂಡ್ ಆಯಿಲ್ ಬೆಲೆ ನೋಡ್ರ ಕ್ರೂಡ್ ಆಯಿಲ್ ಮತ್ ಹೈನ ನಡೆದೈತಿ. ನೀವು ನೋಡ್ಬೋದು ಕ್ರೂಡ್ ಆಯಿಲ್ ಬೆಲೆ WTI ಕ್ರೂಡ್ ಆಯಿಲ್ $105 ನಡೆದೈತಿ ಪ್ರತಿ ಬ್ಯಾರೆಲ್. ಬ್ರೆಂಟ್ ಕ್ರೂಡ್ ಆಯಿಲ್ $109 ಪ್ರತಿ ಬ್ಯಾರೆಲ್ ನಡೆದೈತಿ. ಅದ ಕಾರಣ ಇದು ಒಂದ್ ನೆಗೆಟಿವ್ ಪಾಯಿಂಟ್. ಇನ್ನೇನ್ ಕ್ರೂಡ್ ಆಯಿಲ್ ಏನ ಬಿದ್ದಿಲ್ಲ ಅಂದ್ರೆ ಈ ಒಂದು ಕ್ರೂಡ್ ಆಯಿಲ್ ಪ್ರೈಸ್ ಲೇನ ನಮಗ್ ಗುರ್ತಾಗ್ತೈತಿ. ಚೀನಾ ಮತ್ತು US ನಡಕ್ ಏನೋ ಒಳ್ಳೆ ಮಾತುಕತೆ ಆಗಿಲ್ಲ ಇರಾನ್ ಯುದ್ಧದ ಬಗ್ಗೆ ಅಂತ ನಮಗ್ ಗುರ್ತಾಗ್ಬಿಡ್ತೈತಿ. ಏನ್ರೆ ಒಳ್ಳೆ ಮಾತುಕತೆ ಆಗಿತ್ತ ಏನ್ರೆ ಒಂದ್ ನಡ್ಕಿನ್ ಹಾದಿ ಹುಡುಕಿರಂತಂದ್ರೆ ಕ್ರೂಡ್ ಆಯಿಲ್ ಬೆಲೆ $100 ಕಡಿಮೆ ಇರ್ತಿತ್ತ. ಬಟ್ ನೀವು ನೋಡಬಹುದು ಈಗ ಕ್ರೂಡ್ ಆಯಿಲ್ ಬೆಲೆ ಇನ್ನ $100 ಮ್ಯಾಗನ ಐತಿ. ಅದೇ ಕಾರಣ ಇದು ಭಾರತದ ಆರ್ಥಿಕತೆ ದೃಷ್ಟಿಯಿಂದ ಸ್ಟಾಕ್ ಮಾರ್ಕೆಟ್ ದೃಷ್ಟಿಯಿಂದ ನೆಗೆಟಿವ್ ನ ಪಾಯಿಂಟ್ ಅಂತ ನಾವು ಅನ್ಬೋದ. ಗೋಲ್ಡ್ ಬೆಲೆ ನೋಡಬಹುದು. ಗೋಲ್ಡ್ ಗ್ಲೋಬಲ್ ಮಾರ್ಕೆಟ್ ದಾಗ $4,540 ನಡೆದೈತ್ರಿ. ಸಿಲ್ವರ್ $75 ನಡೆದೈತಂತ ನಾವು ಅನ್ಬೋದ. ಅದ ಕಾರಣ ಗೋಲ್ಡ್ ಸಿಲ್ವರ್ ಅನ್ನು ಸ್ವಲ್ಪ ಬಿದ್ದಾವ. ಬಟ್ ಓವರ್ ಆಲ್ ಅದರ್ ರೇಂಜ್ ನಾಗ ಟ್ರೇಡ್ ಮಾಡತ್ತ ಅಂತ ಅನ್ಬೋದ. ಮತ್ತೊಂದ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಡಾಲರ್ ವಿರುದ್ಧ ರುಪೀಸ್. $1 ಇಸ್ ಈಕ್ವಲ್ ಟು ನೋಡಬಹುದು ನೀವು 95.97 ರೂಪೀಸ್ ಆಗೈತಿ. ರುಪೀಸ್ ಮತ್ತೆ ಡಾಲರ್ ವಿರುದ್ಧ ವೀಕ್ ಆಗೈತ್ರಿ. 96 ಸಮೀಪನು ಹೋಗಿತ್ರಿ. ನೋಡಬಹುದು ನೀವು ಗ್ರಾಫ್ ನೋಡ್ರೆ 95.99 ಹೋಗಿತ್ತ. ಅದ ಕಾರಣ ಗೌರ್ಮೆಂಟ್ ಏನಿದೆ ಗೋಲ್ಡ್ ಮ್ಯಾಗ್ ಡ್ಯೂಟಿ ಹೆಚ್ಚು ಮಾಡಿತ್ತ ಮತ್ ಪೆಟ್ರೋಲ್ ಡೀಸೆಲ್ ಬೆಲೆ ಏರ್ಸಿತ್ತ. ಇದರಿಂದರೇ ರುಪೀಸ್ ಸ್ಟ್ರಾಂಗ್ ಆಗ್ಬೋದಂತ ಗೌರ್ಮೆಂಟ್ ದ ಅನುಮಾನ
ಪ್ಲಾನ್ ಇತ್ತು. ಬಟ್ ಅದರ ಪ್ರಕಾರ ನಾವತ್ತ ಅದ ಕಾರಣ ಮುಂದೇನ್ರಿ ಮತ್ತೆ ಗೌರ್ಮೆಂಟ್ ರುಪೀಸ್ ಈ ತರ ವೀಕ್ ಆಗಬಾರ್ದು ಅನ್ನೋ ಕಾರಣದಿಂದ ಏನ್ರಿ ಸ್ಟೆಪ್ ತಗೋತೈತೋ ಇಲ್ಲೋ ಅಂತ ನೋಡ್ಬೇಕಾ. ಮೇನ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಸ್ಟೆಪ್ ಮಾರುಕಟ್ಟೆ ದೃಷ್ಟಿದಿಂದ ಏನ್ರಿ ಟ್ಯಾಕ್ಸ್ ಅದು ಕಡಿಮೆ ಮಾಡಿರಂದ್ರ ಸ್ಟಾಕ್ ಮಾರ್ಕೆಟ್ದಾಗ ಆ ತರ ಏನ್ರಿ ಮಾಡಿರಂತಂದ್ರೆ ಇದು ಒಂದು ಪಾಸಿಟಿವ್ ಆಗ್ತೈತಿ. ಮತ್ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಗೋ ಸಂಭಾವನೆ ಬಹಳ ಹೆಚ್ಚೈತಿ. ಮತ್ತ ಇಂಥ ಕೆಟ್ಟ ಪರಿಸ್ಥಿತಿನಾಗನ ಸರ್ಕಾರನು ಅಂತ ನಿರ್ಧಾರಗಳನ್ನ ತಗೋತೈತಂತ ಇತಿಹಾಸನು ನಮಗ ತಿಳಿಸ್ತೈತಿ. ಅದ ಕಾರಣ ತಗೋತೈತೋ ಇಲ್ಲೋ ನೋಡ್ಬೇಕಾ. ತಪ್ಪೇನ್ರಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಏನ್ರಿ ಕಡಿಮೆ ಮಾಡಿರಂತಂದ್ರ ಖಂಡಿತವಾಗಿ ಇದ ಮಾರುಕಟ್ಟೆ ದೃಷ್ಟಿದಿಂದ ಪಾಸಿಟಿವ್ ನ ಅನ್ಬೋದ. ಮತ್ತ ಚೀನಾ ಆಗ್ಲಿ ಸಿಂಗಾಪುರ್ ಆಗ್ಲಿ ಅಲ್ಲೆಲ್ಲ ಇಲ್ಲರಿ ಆ ಟ್ಯಾಕ್ಸ್ ಸಿಸ್ಟಮ್. ಆದ ಕಾರಣ ನಮ್ ಗೌರ್ಮೆಂಟ್ ಯೋಚನೆ ಮಾಡ್ಬೇಕ. ಈಗ ನಾವು ಬೆಳೆಯೋ ಪರಿಸ್ಥಿತಿನಾಗಿದ್ದೇವಿ. ಈಗನ ನಾವೇನ್ರ ಆ ಟ್ಯಾಕ್ಸ್ ತೆಗಿಲಿಲ್ಲ, ಫಾರಿನ್ ಇನ್ವೆಸ್ಟ್ಮೆಂಟ್ ಭಾರತನಾಗ ಬರ್ಲಿಲ್ಲ ಅಂತಂದ್ರ ಅದ್ ಬಹಳ ನೆಗೆಟಿವ್ ಪಾಯಿಂಟ್ ಆಗ್ತೈತಿ. ಅದ ಕಾರಣ ಈ ಪರಿಸ್ಥಿತಿದಾಗ ನಮಗ ಫಾರಿನ್ ಇನ್ವೆಸ್ಟ್ಮೆಂಟ್ ಬೇಕನ್ನರಿ ಅದ ನಮಗ ಮಾರುಕಟ್ಟೆನೂ ಹೇಳತೈತಿ. ನೀವು ನೋಡಿರ್ಬೋದು 2 ವರ್ಷ FIs ಮಾರ್ಕೊಂಡು ಹೋಗತ್ತಾರ, ಮಾರುಕಟ್ಟೆನೂ ರಿಟರ್ನ್ ಅನ್ನ ಕೊಡವಾತ. ಅದ ಕಾರಣ ಭಾರತದ ಮಾರುಕಟ್ಟೆ ಸ್ಟ್ರಾಂಗ್ ಐತಿ. ಬಟ್ ಆಲ್ ಟೈಮ್ ಹೈ ಟಚ್ ಆಗ್ಬೇಕಂದ್ರೆ FIs ಮತ್ ಮರಳಿ ಬರಾಕನ ಬೇಕಾ. ಅವ್ರಿಗೆ ಹೆಂಗ್ ಮರಳಿ ನಾವು ತಗೊಂಡ್ಬರ್ಬೋದಂತ ಗೌರ್ಮೆಂಟ್ ಪ್ಲಾನ್ ಮಾಡ್ಬೇಕು ಅಥವಾ ಯೋಚನೆ ಮಾಡ್ಬೇಕಾ. ಅಂದ್ರ ಮಾರುಕಟ್ಟೆನೂ ಒಳ್ಳೇದಾಗ್ತೈತಿ, ಭಾರತದ ರುಪೀಸ್ ಸ್ಟ್ರಾಂಗ್ ಆಗ್ತೈತಿ, ಉಳಿದಿದ್ದೆಲ್ಲಾನು ಒಳ್ಳೇದಾಗ್ತೈತಿ ಅಂತ ನಾವು ಅನ್ಬೋದ. ಓವರ್ ಆಲ್ ನೋಡ್ಬೇಕ್ರಿ ಗೌರ್ಮೆಂಟ್ ಸ್ಟೆಪ್ ತಗೋತಿರ್ತೈತಿ. ನಾ ಬರೇ ಮಾರುಕಟ್ಟೆ ದೃಷ್ಟಿದಿಂದ ಮಾತಾಡ್ತೇನೆ, ಗೌರ್ಮೆಂಟ್ ಎಲ್ಲ ದೃಷ್ಟಿದಿಂದ ಯೋಚನೆ ಮಾಡ್ಬೇಕಾಗ್ತೈತಿ. ಅದ ಕಾರಣ ಸಮಯ ತಗೋಬಹುದು ಗೌರ್ಮೆಂಟ್. ನೋಡೋಣ್ರಿ ಏನಾಗ್ತೈತೆ ಅಂತ. ನಿಮಗೇನ್ ಅನಿಸ್ತೈತಿ, ಗೌರ್ಮೆಂಟ್ ಏನ್ ಮಾಡ್ತಾರಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಇದೇ ತರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ವಿಡಿಯೋಗಳು ನೋಡೋದಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೊಂದೇನಂತಂದ್ರೆ ನಿನ್ನೆ ಒಂದು ಡಿವಿಡೆಂಟ್ ವಿಡಿಯೋ ಹಾಕಿನಿ, ಬಹಳ ಬೆಸ್ಟ್ ವಿಡಿಯೋ ಐತಿ. ಅದ ಕಾರಣ ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಐತಿ, ಆ ವಿಡಿಯೋನ ಹೋಗಿ ನೋಡ್ರಿ. ಇದೇ ತರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ನೋಡೋದೇನ್ರಿ ಇಂಟ್ರೆಸ್ಟ್ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಧನ್ಯವಾದಗಳು.